ಹಲೋ ಹಾಯ್ ವೀಕ್ಷಕರೇ, ನಮಸ್ಕಾರ. ನಿಮಗೆಲ್ಲ ಸಂಜೆ ಸುತ್ತಮುತ್ತ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನಿವತ್ತು 2 ರೆಸಿಪಿ ಚಿಕನ್ ರೆಸಿಪಿನ ಬ್ಯಾಚುಲರ್ಸ್ಗಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ 1 kg ಚಿಕನ್ನ ಆಯಿಲ್ ಹಾಕಿ 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿ ಫಸ್ಟು ಫ್ರೈ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸೊ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಫ್ರೈ ಆಗ್ತಾ ಇದೆ. ಸೊ ನೆಕ್ಸ್ಟು ನಾನು ನೆಕ್ಸ್ಟ್ ಸ್ಟವಲ್ಲೇ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮೊದಲಿಗೆ ಆಯಿಲು, ಪಲಾವ್ ಸಾಮಾನು, ಆಮೇಲೆ ಇಲ್ಲಿ ಫ್ರೈ ಮಾಡ್ತಾ ಇದ್ರಲ್ಲ ಚಿಕನ್ನು, ಅದರಲ್ಲಿಂದಲೇ ನಾನು ಚಿಕನ್ ಇಟ್ಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ಕ್ವಿಕ್ಕಾಗಿ ಮಾಡಬೇಕಲ್ಲ. ಸೊ ನಾನು ಆಲ್ರೆಡಿ ಚಿಕನ್ ಬೇಯಕ್ಕೆ ಇಟ್ಟಿದ್ದೆ. ಸೊ ಆ ಚಿಕನ್ ಇಲ್ಲಿ ಬಿರಿಯಾನಿಗೆ ಎತ್ಕೊತಾ ಇದ್ದೀನಿ. ಸೊ ನಿಮ್ಗೆ ಅರ್ಜೆಂಟ್ ಮಾಡ್ಕೊಬೇಕು ಅಂದರೆ ಈ ಹೆಸರು ಫಾಲೋ ಮಾಡಿ. ಸೊ ನಾನಿಲ್ಲಿ ಹಾಕ್ಕೊಂಡು ಚಿಕನ್ನ ಫ್ರೈ ಮಾಡ್ತಾಯಿದ್ದೀನಿ. ಸೊ ಫ್ರೈ ಆದಮೇಲೆ ನಾವಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಪೇಸ್ಟ್ಗೋಸ್ಕರ ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ, ಹಸಿ ಈರುಳ್ಳಿ, ಸೊ ಒಂದು ಸ್ವಲ್ಪ ಗಸಗಸೆ, ಹಾಗೆ ನಾನಿಲ್ಲಿ ಕರ್ಬೂಜನ ಬೀಜ ಯೂಸ್ ಮಾಡ್ತಾಯಿದ್ದೀನಿ ಪೇಸ್ಟ್ಗೋಸ್ಕರ. ಸೊ ನೋಡಿದ್ರಲ್ಲ, ಪೇಸ್ಟ್ ರೆಡಿಯಾಗಿದೆ. ಸೊ ನಾನು ಈ ಚಿಕನ್ ಫ್ರೈಗೂ ಹಾಕ್ಕೊತಾ ಇದ್ದೀನಿ, ಚಿಕನ್ ಬಿರಿಯಾನಿಗೂ ಹಾಕ್ಕೊತಾ ಇದ್ದೀನಿ. ಸೊ ಇದು ಟೇಸ್ಟ್ ಡಿಫ್ರೆಂಟ್ ಬರುತ್ತೆ, ಸೇಮ್ ಟೇಸ್ಟ್ ಬರಲ್ಲ. ಸೊ ಎರಡನ್ನೂ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಆನಿಯನ್ನ ನಾವು ಇಲ್ಲಿ ಪೇಸ್ಟ್ ಹಾಕ್ಕೊತಾ ಇದ್ದೀವಿ, ಫ್ರೈಗೆ ಹಾಕ್ಕೊತಾ ಇದ್ದೀವಿ. ಸೊ ಪೇಸ್ಟ್ ಆದಮೇಲೆ ಇನ್ನೊಂದು ಪೇಸ್ಟ್ ಮಾಡ್ಕೊಳ್ಳೋಣ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ. ಸೊ ಈ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿಕೊಂಡು ನಾನು ಈ ಪೇಸ್ಟ್ನ ಫ್ರೈಗೂ ಹಾಕ್ಕೊತಾ ಇದ್ದೀನಿ, ಬಿರಿಯಾನಿಗೂ ಹಾಕ್ಕೊತಾ ಇದ್ದೀನಿ. ಸೊ ನಾನು ಈ ಫ್ರೈಗೆ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 1 kg ಅಷ್ಟು ಚಿಕನ್ ಮಾಡ್ತಾಯಿದ್ದೀನಿ, ಮುಕ್ಕಾಲು kg ಅಷ್ಟು ಬಿರಿಯಾನಿ ಫ್ರೈಗೆ ಹೋಗುತ್ತೆ, ಒಂದು ಸ್ವಲ್ಪ ಬಿರಿಯಾನಿಗೂ ಹೋಗುತ್ತೆ. ಇಲ್ಲಿ ಬಿರಿಯಾನಿ ನಾನು ಸ್ವಲ್ಪ 1/2 kg ಅಷ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನೋಡಿದ್ರಲ್ಲ, ಈಗ ಕುದೀತಾ ಇದೆ ಚೆನ್ನಾಗೆ. ಸೊ ಎಣ್ಣೆ ಬಿಟ್ಟಿದೆ ಅಂದರೆ ಇದು ಬೆಂದಿದೆ ಅಂತ ಅರ್ಥ. ಸೊ ಸ್ವಲ್ಪ ಟೊಮೊಟೊ, 2 ಟೊಮೊಟೊ ತೊಗೊಳ್ಳಿ. ಫ್ರೈಗೊಂದು ಟೊಮೊಟೊ, ಬಿರಿಯಾನಿಗೆ ಒಂದು ಟೊಮೊಟೊ. ಸೊ ಟೊಮೊಟೊನ ಸ್ವಲ್ಪ ಬೇಯಕ್ಕೆ ಬಿಡೋಣ. ಸೊ ಚಿಕನ್ ಎಲ್ಲ ಅದರ ಮೇಲೆ ಹಾಕಿ ಬೇಯಕ್ಕೆ ಬಿಡಿ. ನಾನು ಇಲ್ಲಿ ಟೇಸ್ಟ್ ಚಿಕನ್ ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಿರಿಯಾನಿಗೋಸ್ಕರ ಒಂದು 2 to 3 ಟೇಬಲ್ ಸ್ಪೂನ್ ಆಫ್ ಪೌಡರ್ ಹಾಕೋಣ. ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜೀರಾ ರೈಸ್ ಒಂದು 1/2 kg ತೊಗೊಂಡಿದ್ದೀನಿ. ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ. ಸೊ ಅಕ್ಕಿನ ತೊಳ್ಕೊಂಡು ಸ್ಮ್ಯಾಶ್ ಆದ ತಕ್ಷಣ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಳತೆ ಎಷ್ಟು ನೀರು ತೊಗೊಳ್ಳಿ. ನಾನು ಈ ನೀರು ಕಮ್ಮಿ ಹಾಕ್ಕೊತಾ ಇದ್ದೀನಿ. ನೀವು ನೋಡಿದ್ರಲ್ಲ, ಈ ಕಡೆ ಫ್ರೈನೂ ಚೆನ್ನಾಗಿ ಬೆಂದಿದೆ, ಟೊಮೊಟೊ ಎಲ್ಲ ಬೆಂದಿದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೈಗೆ ನಾನು ಯಾವುದೇ ಥರದ್ದು ಗರಂ ಮಸಾಲೆ ಅಥವಾ ಚಿಕನ್ ಪೌಡರ್ ಮಸಾಲ ಯಾವುದು ಹಾಕ್ತಾ ಇಲ್ಲ. ಸೊ ನೀರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಬಿರಿಯಾನಿ ನೀರು ಕುದೀತಾ ಇದೆ. ಸೊ ನೋಡಿದ್ರಲ್ಲ, ನೀರು ಕುದೀತಾ ಇದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮುಂಚೆದು. ಸೊ ನೀರು ಕುದೀತಾ ಇದ್ದಂಗೆ ನಾವಿಲ್ಲಿ ದಮ್ ಕಟ್ಟಕ್ಕೆ ಬಿಡಬೇಕಾಗುತ್ತೆ. ಸೊ ದಮ್ ಕಟ್ಬಿಟ್ಟು ಕ್ಲೋಸ್ ಮಾಡಿಬಿಡಿ, ಸಿಮ್ಮಲ್ಲಿ ಇಡಿ. ಫುಲ್ಲು ಜೋರಾಗಿ ಇಟ್ಬಿಡಿ, ಇಲ್ಲ ತಲೆ ಸೇರುತ್ತೆ, ಇಲ್ಲ ಅಂದರೆ ಅನ್ನ ಬೆಂದೋಗುತ್ತೆ. ಸೊ ನೋಡಿದ್ರಲ್ಲ, ಇಲ್ಲಿ ರೈಸ್ ಆಗಿದೆ, ಉದುರಾಗಿದೆ, ಈವನ್ ಆಗಿದೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ. ನಮ್ಮ ಚಿಕನ್ ಫ್ರೈನೂ ರೆಡಿ ಆಗಿದೆ. ಸೊ ನೋಡಿದ್ರಲ್ಲ, ಇಷ್ಟು ಬೇಗ 2 ರೆಸಿಪಿ ರೆಡಿ ಆಯಿತು. ಒಂದೇ ಪೇಸ್ಟ್ ಯೂಸ್ ಮಾಡಿ ಇಮಿಡಿಯೇಟ್ ನಾವು ಆ ಪೇಸ್ಟ್ ಈ ಪೇಸ್ಟ್ ಅದಕ್ಕೂ ಇದಕ್ಕೂ ಹಾಕ್ಕೊಂಡು ರೆಡಿಯಾಗಿದೆ. ಸೊ ನಾನು ಈ ಬಿಸಿ ಮುದ್ದೆಗೆ ನಾನು ಬಿರಿಯಾನಿ ರೆಡಿಯಾಗಿದೆ. ನೋಡಿದ್ರಲ್ಲ, ಉದುರಾಗಿದೆ ಮಸಾಲೆ. ಸೊ ಜೀರಾ ರೈಸ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸೊ ಚಿಕನ್ ಫ್ರೈ ಗ್ರೇವಿನೂ ರೆಡಿಯಾಗಿದೆ, ನೋಡಿದ್ರಲ್ಲ.
ಸೊ ಈ ಥರ ಚಿಕನ್ ಫ್ರೈ ಮಾಡ್ಕೊತೀನಿ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇದ್ರಲ್ಲಿ ನಾನು ಯಾವುದೇ ಥರದ್ದು ಗರಂ ಮಸಾಲೆ ಚಿಕನ್ ಪೌಡರ್ ಯೂಸ್ ಮಾಡಿಲ್ಲ. ಸೊ ಇದು ಮುದ್ದೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ, ಬಿಸಿ ಮುದ್ದೆಗಳು ಹೇಗಿರುತ್ತೆ ಅಂತ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.